ಪಕ್ಕದ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಮಂಡಲ ವ್ಯಾಪ್ತಿಯಲ್ಲಿನ ರೇಜಂತಲ್ನ ಶ್ರೀ ಸಿದ್ಧಿ ವಿನಾಯಕ ಮಂದಿರಕ್ಕೆ ಶ್ರೀ ಸಿದ್ಧಿ ವಿನಾಯಕ ದರ್ಶನಕ್ಕಾಗಿ ಸಂಕಷ್ಟ ಚತುರ್ಥಿ ಅಂಗವಾಗಿ ಬೀದರ್, ಕಲಬುರಗಿ, ಪಕ್ಕದ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿದಂತೆ ಇನ್ನಿತರೆ ಕಡೆಗಳಿಂದ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಹರಿದು ಬಂದರು. ಬೆಳಗಿನ ಜಾವ 4 ಗಂಟೆಗೆ ನಡೆಯುವ ಕಾಕಡ ಆರತಿಗಾಗಿ ಜನರು ಬೀಡು ಬಿಟ್ಟರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಮಧ್ಯರಾತ್ರಿ 2-3 ಗಂಟೆಯಿಂದಲೇ ಪಾದಚಾರಿಯಾಗಿ ನಡೆದುಕೊಂಡು ಬಂದು ಸರತಿ ಸಾಲಿನಲ್ಲಿ ನಿಂತು ಶ್ರೀ ಸಿದ್ಧಿ ವಿನಾಯಕನ ದರ್ಶನ ಪಡೆದರು. ಆರಂಭದಲ್ಲಿ ಸಿದ್ಧಿ ವಿನಾಯಕನಿಗೆ ಅಲ್ಲಿಯ ಅರ್ಚಕರು ಪಂಚಾಮೃತದಿಂದ ಅಭಿಷೇಕಗೈದು ಮಹಾಮಂಗಳಾರತಿ ನೆರವೇರಿಸಿದರು. ಭಕ್ತಾದಿಗಳಿಗೆ ಬಳಿಕ ದೇವರ ದರ್ಶನಕ್ಕೆ ಅನುವು ಕೂಡ ಮಾಡಿಕೊಡಲಾಯಿತು. ಭಕ್ತರಿಗೆ ದರ್ಶನಕ್ಕಾಗಿ ಭಾರಿ ಒಳ್ಳೆಯ ವ್ಯವಸ್ಥೆ ಕೂಡ ಟ್ರಸ್ಟ್ ವತಿಯಿಂದ ಕಲ್ಪಿಸಲಾಯಿತು. ಮಂದಿರದ ಗರ್ಭಗುಡಿಯನ್ನ ಬಗೆ ಬಗೆಯ ಹೂವಿನಿಂದ ಅಲಂಕಾರ ಮಾಡಿದ್ದು ವಿಶೇಷತೆಯಾಗಿತ್ತು. ಜೊತೆಗೆ ಭಜನೆ, ಕೀರ್ತನೆ ಕಾರ್ಯಕ್ರಮಗಳು ಕೂಡ ಜರುಗಿದವು. ಶ್ರೀ ಸಿದ್ಧಿವಿನಾಯಕ ಮಂದಿರ ಟ್ರಸ್ಟ್ ಅಧ್ಯಕ್ಷ ಅಶೋಕ್ ರೇಜಂತಲ್ ಅವರು ಮಾತನಾಡಿ, ಇದು ಸ್ವಯಂ ಉದ್ಭವ ಗಣಪತಿ ಸಿದ್ಧಿ ವಿನಾಯಕ ದೇವರೆಂತಲೇ ಪ್ರಸಿದ್ಧಿ ಹೊಂದಿದೆ. ಮಂಗಳವಾರದಂದು ಬರುವ ಸಂಕಷ್ಟ ಚತುರ್ಥಿ ಅಂಗಾರಿಕ ಚತುರ್ಥಿಯಾಗಿದ್ದು ಇದು ಬಹಳ ಮಹತ್ವದ ವಿಶೇಷ ಚತುರ್ಥಿಯಾಗಿರುತ್ತದೆ. ಅಂಗಾರಿಕ ಚತುರ್ಥಿಯಂದು ಶ್ರೀ ಸಿದ್ಧಿ ವಿನಾಯಕನ ದರ್ಶನ ಪಡೆದು ಬೇಡಿಕೊಂಡ್ರೆ ಭಕ್ತರ ಮನೋಕಾಮನೆಯನ್ನ ಸಿದ್ಧಿ ಮಾಡುವ ಶ್ರೀ ಸಿದ್ಧಿ ವಿನಾಯಕ ದೇವರು ಆಗಿದ್ದಾರೆ ಎನ್ನುವ ಪ್ರತೀತಿ ಜೊತೆಗೆ ಅಪಾರ ನಂಬಿಕೆ ಕೂಡ ಭಕ್ತಾದಿಗಳಲ್ಲಿ ಇದೆ. ದರ್ಶನಕ್ಕಾಗಿ ಪಾಸ್ ವ್ಯವಸ್ಥೆ ಕೂಡ ಭಕ್ತರಿಗೆ ನೀಡಲಾಗ್ತಾ ಇದೆ. ರಾತ್ರಿ 2 ಗಂಟೆಯಿಂದ ಅಂಗಾರಿಕ ಚತುರ್ಥಿಯ ಒಂದು ತಡರಾತ್ರಿ 12ವರೆಗೂ ಕೂಡ ದೇವರ ದರ್ಶನಕ್ಕಾಗಿ ಭಕ್ತಾದಿಗಳು ಬರ್ತಾರೆ. ಎಲ್ರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ದಿಗಂಬರ ಪೋಲಾ, ಬಸವರಾಜ ಸಿಂಧೋಲ್, ಪಿ ನಾರಾಯಣರಾವ್, ರಘುನಾಥ್ ನಾವಲ್ಕೆಲೆ, ಶರಣಬಸಪ್ಪ ಭೀಮಳ್ಳಿ, ಜಹೀರಾಬಾದ್ನ ನರಸಿಂಹಲು ಅಲ್ಲಾಡಿ, ನೀಲಾ ರಾಜೇಶ್ವರ, ಲಕ್ಷ್ಮಣ ಚಿದ್ರಿ, ರವಿ ಖೂಬಾ, ಅಲ್ಲಾಡಿ ವೀರೇಶಂ ಸೇರಿದಂತೆ ಇನ್ನಿತರರು ಹಲವು ಜವಾಬ್ದಾರಿಯನ್ನ ಹೊತ್ತು ಸಂಕಷ್ಟ ಚತುರ್ಥಿ ಯಶಸ್ವಿಗೊಳಿಸಿದರು.
ಶ್ರೀ ಸಿದ್ಧಿವಿನಾಯಕ ಕಾಂಚಿಪೀಠ ಮಠದ ಸಿದ್ಧಿವಿನಾಯಕ ಉದ್ಭವ ಗಣಪತಿಯಾಗಿದೆ. ಈ ಗಣಪತಿ ಸಿದ್ಧಿವಿನಾಯಕದಲ್ಲಿ ಪ್ರತಿ ತಿಂಗಳ ಸಂಕಷ್ಟ ಚತುರ್ಥಿ ಕಾರ್ಯಕ್ರಮ ನಡೆಯುತ್ತದೆ. ಮಂಗಳವಾರ ಎಂದು ಸಂಕಷ್ಟ ಚತುರ್ಥಿ ಬರ್ತದೆ, ಅದಕ್ಕೆ ಅಂಗಾರಿಕ ಎಂದು ಆಚರಿಸಲಾಗುತ್ತದೆ. ಈ ಅಂಗಾರಿಕದ ಚತುರ್ಥಿ ಬಹಳ ಮಹತ್ವದ್ದು. ಎಲ್ಲ ಭಕ್ತಾದಿಗಳ ಮನಪೂರ್ವಕ ಅವರೆಲ್ಲ ಮನಕೋರಿಕೆಗಳೆಲ್ಲ ನೆರವೇರಿಸುತ್ತಾರೆ ಸಿದ್ಧಿವಿನಾಯಕ ಭಗವಾನು. ಮತ್ತು ಇದು ಗಡಿ ಭಾಗದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಇದೆ. ಎಲ್ಲ ಭಕ್ತಾದಿಗಳು ಅಂಗಾರಿಕ ದಿನ ರಾತ್ರಿ 1ರಿಂದ ಮುಂಜಾನೆ 6 ತನಕ ಕ್ಯೂ ಆಗಿ ಸಾಲಾಗಿ ನಡೆದುಕೊಂಡು ದೇವರ ದರ್ಶನ ಮಾಡಿಕೊಳ್ಳುತ್ತಾರೆ. ಅಲ್ಲದೆ ಇಲ್ಲಿ ದಾಸೋಹವು ವಿಜೃಂಭಣೆಯಿಂದ ನಡೆಯುತ್ತದೆ. 100 ಹಾಂಡಗಳು ಅನ್ನ, ಪಾಯಸ, ಪುಳಿಯೋರ ಎಲ್ಲ ಆಹಾರವನ್ನು ಇದು ಪ್ರಸಾದವನ್ನು ತಯಾರಾಗುತ್ತದೆ. ಮತ್ತು ಎಲ್ಲರೂ ಬಂದ ಭಕ್ತಾದಿಗಳೆಲ್ಲ ಸೇವನೆ ಮಾಡಿಕೊಂಡು ದೇವರ ಮನಕೋರಿಕೆಗಳೆಲ್ಲ ಅವ್ರದ್ದು ದೇವರು ಸಿದ್ಧಿವಿನಾಯಕದಿಂದ ಅವರಿಗೆ ಮನಕೋರಿಕೆಗಳಾಗುತ್ತೆ ಎಂದು ಎಲ್ಲರೂ ಬಂದು ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆ 1 ಲಕ್ಷ ಜನ ಬಂದು ಇಲ್ಲಿ ಹೋಗುತ್ತಾರೆ. ಇಷ್ಟು ಹೇಳಿ ಮುಗಿಸ್ತಾರೆ. ಅಶೋಕ್ ರೇಜಂತ ಅಲ್ಲ, ಸಿದ್ಧಿವಿನಾಯಕದ ಟೆಂಪಲ್ದ ಅಧ್ಯಕ್ಷನಾಗಿ ಅಶೋಕ್ ರೇಜಂತರು. ಸಾಲಾಗಿ ಎಲ್ಲ ಫ್ರೀ ದರ್ಶನ ಇದೆ. 10 ರೂಪಾಯಿ ಟಿಕೆಟ್ ಇದೆ, 50 ಇದೆ, 100 ಇದೆ. ಎಲ್ಲ ಥರದ ಸಾಲಾಗಿ ದೇವರ ದರ್ಶನ ಮಾಡಿಕೊಳ್ಳಲು ಹೋಗುತ್ತಾರೆ. ಇಲ್ಲಿ ಒಂದು ಭಕ್ತಾದಿ ಇಲ್ಲಿ ಹೂವಿನ ವಿಜೃಂಭಣೆಯಿಂದ ಇದು ಮಾಡುತ್ತಾನೆ. ಮತ್ತು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಅವರ ಮನಕೋರಿಕೆಗಳನ್ನು ನೆರವೇರಿಸಿಕೊಂಡು ಹೋಗುತ್ತಾರೆ. ಇಲ್ಲಿ ಸರಾಸರಿ 100 ಹಂಡೆಗಳು ಅನ್ನ ಪ್ರಸಾದವನ್ನು ಎಲ್ಲ ದಾಸೋಹವನ್ನು ತಯಾರಾಗುತ್ತದೆ. ಮತ್ತೆಲ್ಲ ಭಕ್ತಾದಿಗಳು ಸೇವನೆ ಮಾಡಿ ಖಾಲಿಯಾಗುತ್ತದೆ. ಬೆಳಗ್ಗೆ ರಾತ್ರಿ 14ರಿಂದ ಮಧ್ಯಾಹ್ನ 6ರವರೆಗೆ ಮತ್ತು 7ರಿಂದ ರಾತ್ರಿ 12ವರೆಗೆ ದಾಸೋಹ ನಡೀತದೆ.